ಆಗ ಆತ ಹೇಳ್ತಾನೆ, ತನ್ನ ಕೈಯಾರೆ ತಾನೇ ತನ್ನ ತಂದೆ, ತಾಯಿ, ತಂಗಿ ಮತ್ತೆ ಅಜ್ಜಿನ ಶೂಟ್ ಮಾಡಿ ಸಾಯಿಸಿದೀನಿ ಅಂತ ಹೇಳಿ. ಅಭಿಷೇಕ್ಗೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ. ಆತ ಕ್ಯಾಬಿನ್ ಕ್ರೂ ಆಗ್ಬೇಕು ಅಂತಿದ್ದ ಅಂತ ಹೇಳಿ ಅದಕ್ಕೆ ರಿಲೇಟೆಡ್ ಆಗಿ ಡೆಲ್ಲಿನಲ್ಲಿ ಕೋರ್ಸ್ ಮಾಡಿದ್ದ ಅಂತ ಹೇಳಿ. ಆ ಕೋರ್ಸ್ ಟೈಮ್ ನಲ್ಲಿ ಅಭಿಷೇಕ್ಗೆ ಅಲ್ಲೊಬ್ರು ಪರಿಚಯ ಆಗುತ್ತೆ. ಆತನ ಹೆಸರು ಕಾರ್ತಿಕ್ ಅಂತ ಹೇಳಿ. ಮೊದಲು ಇವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಬರ್ತಾ ಬರ್ತಾ ಅಭಿಷೇಕ್ಗೆ ಕಾರ್ತಿಕ್ ಮೇಲೆ ಫೀಲಿಂಗ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಕಾರ್ತಿಕ್ ಕೂಡ ಅಭಿಷೇಕ್ ನ ಇಷ್ಟ ಪಡ್ತಾರೆ. ಸೊ ಇಲ್ಲಿ ಅವರಿಬ್ರು ಒಬ್ರನ್ನೊಬ್ರು ಇಷ್ಟ ಪಡ್ತಿರ್ತಾರೆ. ಯಾಕಂದ್ರೆ ಅಭಿಷೇಕ್ ಬಂದು ಗೇ ಆಗಿರ್ತಾನೆ. ಇನ್ನ ಏನಾಗುತ್ತೆ, ಇವ್ರಿಬ್ರು ಕೂಡ ಫಸ್ಟ್ ಫ್ಲೋರ್ ನಲ್ಲಿ ಆತನ ಪರ್ಸನಲ್ ರೂಮ್ ಏನಿತ್ತು ಅಲ್ಲಿ ಇವ್ರಿಬ್ರು ಕೂಡ ಇಂಟಿಮೇಟ್ ಆಗಂತ ಟೈಮ್ ನಲ್ಲಿ ಆತನ ಸಿಸ್ಟರ್ ಏನಿದ್ದಾರೆ ಸಡನ್ ಆಗಿ ಆ ರೂಮಿಗೆ ಬಂದು ಈ ವಿಷಯನ ನೋಡ್ತಾರೆ. ಈ ತಂದೆಗೆ, ಅವರ ತಾಯಿಗೆ, ಎಲ್ರಿಗೂ ಕೂಡ ಈ ವಿಷಯನ ಅವರ ಸಿಸ್ಟರ್ ತಿಳಿಸ್ತಾರೆ. ನಮ್ಮಿಬ್ಬರ ಮಧ್ಯೆ ಅಡ್ಡ ಆಗಿರುವಂತದ್ದು ಅವರು ಫ್ಯಾಮಿಲಿ ಅಂತ ಬಂದಾಗ ಅಭಿಷೇಕ್ ಪ್ಲಾನ್ ಮಾಡ್ತಾನೆ, ನಮ್ಮ ದಾರಿಗೆ ಯಾರ್ಯಾರು ಅಡ್ಡ ಬಂದಿದ್ದಾರೆ ಅವ್ರೆಲ್ರೂ ಕೂಡ ನಾವು ಸೈಡ್ಗೆ ಸರಿಸಿ ತಮ್ಮ ಯೋಚನೆ ಏನಿದೆ ಅದನ್ನ ನಾವು ಮುಂದೆ ಇಟ್ಕೊಳ್ಳೋಣ ಅಂತ ಹೇಳಿ.